ನಿಮ್ಮ ಬಾಲ್ಯದ ಬಗ್ಗೆ ಮಾತಾಡ್ತಾ ಇದ್ರಿ, ನಿಮ್ಮ ಸ್ಕೂಲ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ಹಾಯ್ ರವಿ, ನೆನಪಿದೆಯಾ? ರವಿ ಅಂತ ಹೇಳ್ತಾನೆ ತಿಳ್ಕೊಂಡು ಬೇಜಾರು ತಿಳ್ಕೊಬೇಡಪ್ಪ. ಬಾಲ್ಯ ಸ್ನೇಹಿತನಾಗಿ ನಾನು ರವಿ ಅಂತಲೇ ಕರಿತಾ ಇದ್ದೀನಿ. ಶಾಲೆಯಲ್ಲಿ ಗದ್ದಲ ಮಾಡಿದ್ದು, ಗುದ್ದಾಡಿದ್ದು, ಆ ಹೊಡೆದಾಡೋ ಸಂಬಂಧ ನಿನಗೆ ಕೆಂಪಯ್ಯ ಅಂತ ಕರಿತಿದ್ವಿ. ನೀ ನಮಗೆಲ್ಲ ಹೇಳ್ತಿದ್ದೆ, ಕೆಂಪಯ್ಯ ಅಂತ ಕರಿಬೇಡ, ಅದ್ರ ಮುಂದೊಂದು IPS ಅಂತ ಸೇರಿಸ್ಕೋ, IPS ಕೆಂಪಯ್ಯ ಅಂತ ಕರಿ ಅಂತಂದು ನಮ್ಮೊಟ್ಟಿಗೆ ಜಗಳ ಆಡ್ತಿದ್ದೆ. ಬಾಲ್ಯ ಜೀವನದಾಗ ನಾನು ನೀನು ಆಟ ಆಡೋದು, ಗೋಲಿ ಆಡೋದು, ದುಪ್ಚಂಡ್ ಆಡೋದು, ಸ್ಕೂಲ್ ಬಿಟ್ಟ ತಕ್ಷಣ ಹೋಗಿ ಅಲ್ಲಿ ಸಾಲಿಗುಡಿಯಾಗ ಕುಂತ್ಕೊಂಡು ಚುಮ್ಮರಿ ತಿನ್ನೋದು ಎಲ್ಲ ಮಾಡ್ತಿದ್ವಲ್ಲ, ಅದು ನೆನಪಿದೆಯಾ ನಿನಗೆ? ರವಿ, ನೀನು ಚಿಕ್ಕವನಿದ್ದಾಗ ಭಾಳ ಮೃದು ಸ್ವಭಾವದಾಗಿದ್ದಿ. ನಿಮ್ಮ ಸ್ಕೂಲಿಗೆ ಬರ್ತಾನೆ ಇರಲಿಲ್ಲ ನೀನು. ಒಂದು ಸಲ ನಾನು ಕರೆದು ಹತ್ರ ಕರೆದು ಕೇಳಿದಾಗ ನೀನು, ಇಲ್ಲ ನಮ್ಮ ಮನೆಯೊಳಗೆ ಪರಿಸ್ಥಿತಿ ಭಾಳ ಕೆಟ್ಟೈತಿ, ನಾವು ಹೊಲಕ್ಕೆ ಹೋಗ್ಬೇಕ್ರಿ, ರೆಗ್ಯುಲರ್ ಸ್ಕೂಲಿಗೆ ಬರೋಕ್ಕಾಗಲ್ಲ ಅಂತ ಹೇಳಿದೆ. ಇಲ್ಲ, ನೀನು ಹೊಲಕ್ಕೆ ಹೋಗು, ಅಪ್ಪ ಅಮ್ಮನ ಮಾತನ್ನು ಕೇಳಿ ಜೊತೆಗೆ ಸ್ಕೂಲಿಗೆ ಬಾ, ನಿನಗೆ 10:30 11 ಗಂಟೆಗೆ ಬಂದು ನಾ ಕರ್ಕೋತೀನಿ ಅಂತ ನಾ ತಿಳಿಸಿ ಹೇಳಿದಾಗ ಆಯಿತು ಅಂತ ಒಪ್ಪಿಕೊಂಡು ಗುರು ಹಿರಿಯರಿಗೆ ಆಭಾರಿಯಾಗಿದ್ದಿ. ಮತ್ತು ಸ್ಕೂಲ್ನಾಗ ಯಾವುದೋ ಒಂದು ಭಾಷಣ ಮಾಡೋದಾಗಲಿ ನೀನು ಎಲ್ಲದರೊಳಗೆ ಫಸ್ಟೇ ಇದ್ದೆ. ಮತ್ತು ಇಬ್ಬರು ಕೂಡಿ ಸಣ್ಣ ಚಿಕ್ಕವರಿದ್ದಾಗ ದನ ಕಾಯ್ಲಿಕ್ಕೆ ಹೋಗೋದು, ಅಲ್ಲೇ ಹಳ್ಳಕ್ಕೆ ಹೋಗೋದು, ಹಳ್ಳದಾಗ ಯಾವುದೋ ಒಂದು ಗಿಡ ಹತ್ತೋದು, ಗಿಡದಾಗ ಮಂಗೆ ಆಟ ಆಡೋದು, ಕೋತಿ ಆಟ ಆಡೋದು ಮಾಡ್ತಿದ್ವಿ ಅಲ್ವಾ? ನೀ ಹೇಳ್ತಾ ಇದ್ದೆ, ನಮ್ಮೂರಲ್ಲಿ ನಿಲ್ಗುಂದಲ್ಲಿ ನಾ ಊರಿಗೆ ಬಂದರೆ ಎಲ್ಲರೂ ನಂಗೆ ಸೆಲೆಕ್ಟ್ ಹೊಡಿಬೇಕು ಅಂಥ ಕೆಲಸ ಮಾಡ್ತೇನೆ ನಾನು ಅಂತ ಹೇಳ್ತಾ ಇದ್ದಿ. ಹೀಗೆ ನಿಲ್ಗುಂದ ಊರು ಅಷ್ಟೇ ಅಲ್ಲ, ಇಡೀ ರಾಜ್ಯದವರು ದೇಶದವರು ಕೂಡ ಸೆಲ್ಯೂಟ್ ಹೊಡೆಯುವಂಥ ಒಂದು ಸಾಧನೆ ಮಾಡಿದೆಯಾ. ಆ ಸಾಧನೆಗೆ ನಾವೆಲ್ಲರೂ ಹೆಮ್ಮೆ ಪಡ್ತೇವೆ. ಟೀಚರ್ ಜಿ ಚೌಡಿ ಟೀಚರ್ ಸರ್, ನನ್ನ ಪ್ರಾಥಮಿಕ ಶಿಕ್ಷಣದಲ್ಲಿ ಭಾಳ ದೊಡ್ಡ ಪಾತ್ರ ಅವರು. ಇನ್ನೊಬ್ಬ ನಮ್ಮ ಜಗದೀಶ್ ಬಾವಿಕಟ್ಟಿ ಅಂತ ನನ್ನ ಗೆಳೆಯ, ಅವನು. ಇನ್ನೊಬ್ಬ ಸಿದ್ದು ಧೂಪದ್ ಅಂತ ನನ್ನ ಮನೆ ಪಕ್ಕದಲ್ಲೇ ಮನೆ, ಇತ್ತೀಚೆಗೆ ಮದುವೆ ಆಗವನೆ. ಜಗದೀಶ್ ಬಾವಿಕಟ್ಟಿ ಇನ್ಫ್ಯಾಕ್ಟ್ ನನಗಿಂತ ಭಾಳ ಬುದ್ಧಿವಂತ, ಹೌದಾ, ಭಾಳ ಪ್ರತಿಭಾವಂತ. ಅವನನ್ನು ಈ ಗಣಿತದಲ್ಲಿ ಟೀಚರ್ ಇಲ್ಲೇ. ನಮಸ್ಕಾರಮ್ಮ, ಧನ್ಯವಾದಗಳು. ಹೇಳಿ. ಗುರು ಶಿಷ್ಯರ ಸಂಬಂಧ ಹೆಂಗಿರ್ಬೇಕಂದ್ರೆ ಈತನ ನೋಡೇ ಕಲಿಬೇಕು. ಈಗೂ ಕೂಡ ಅಷ್ಟೇ ಗೌರವ ಕೊಡ್ತಾನೆ ರೀ. ಎಲ್ಲ ಮಕ್ಕಳಿಗೆ ಟೀಚ್ ಮಾಡುವಂಗೆ ಇವನಿಗೆ ಮಾಡಿದ್ದೇನೆ ಅಷ್ಟೇ. ನಂದೇನಿಲ್ಲ, ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಈಗ ನಿಮ್ಮ ಸ್ಕೂಲ್ ಹುಡುಗರೆಲ್ಲ ದೊಡ್ಡ ರೋಲ್ ಮಾಡೆಲ್ ಆಗಿರ್ಬೇಕು ಇವರು. ನೀವು ಹೇಳಿರ್ತೀರಲ್ವಾ, ನಮ್ಮ ಸ್ಕೂಲಿಗೆ ದೊಡ್ಡ ಸ್ಫೂರ್ತಿ. ಹಳ್ಳಿಯಿಂದ ಬಂದು ಹುಡುಗ ಈಗ ನಮ್ಮ ರಾಜ್ಯದ ಒಂದು ಅದು ದೊಡ್ಡ ಪೊಲೀಸ್ ಆಫೀಸರ್ ಇದೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ನಮ್ಮೆಲ್ಲರಿಗೂ. ಹೆಮ್ಮೆ ಜೊತೆಗೆ, ಹೌದು, ಖುಷಿ ಜೊತೆಗೆ ಹೆಮ್ಮೆ ಅನ್ಸುತ್ತೆ. ರಿಯಲಿ ಒಮ್ಮೆ ಒಂದು ಇನ್ಸಿಡೆಂಟ್ ಆಗಿತ್ತು. ಇವನು ತಲೆಗೆ ಪೆಟ್ ಮಾಡ್ಕೊಂಡ್ ಬಂದಿದ್ದ, ಹೇಳಿದ್ರಲ್ಲ ಸರ್. ಹಾಸ್ಪಿಟ್ಲಿಗೆ ಬಂದಿದ್ದ. ನನಗೆ ಮಕ್ಕಳಿಗೆ ನಾವು ಬರ್ತೀರಿ ಸರ್, ನಾವು ಹೊಡಿತಿದ್ ಖರೆ, ಆದ್ರೆ ಪೆಟ್ಟಾಗೋಂಗ್ ಹೊಡಿತಿರ್ಲಿಲ್ಲ. ಕಲ್ಲೆಲ್ಲ ಬಿದ್ದು ಕಲ್ಲು ಬೀಳಬಾರ್ದು, ರಕ್ತ ಬರಬಾರ್ದು, ಜಸ್ಟ್ ಹೊಡೆಯೋದಂದ್ರೆ ಏನು ಅವ್ರ ಭಯ ಅಷ್ಟೇ. ಅವ್ನು ಒಂದು ಮಾತು ಹೇಳ್ತಿದ್ದ ಯಾವಾಗ್ಲೂ, ಟೀಚರ್ ಇದು ಸಾಮಾಜಿಕ ವ್ಯವಸ್ಥೆ ಯಾಕೆ ಹಿಂಗೆ, ಮತ್ತಿದು ಜಾತಿ ಭೇದ ಭಾವ ಹಿಂಗೆ ಯಾಕೆ, ಇಂಥವು ಸುಮಾರು ಪ್ರಶ್ನೆಗಳಿಗೆ ಹಾಕ್ತಿದ್ದ ಅವನು. ಸಣ್ಣ ಮಗು ಅದು, ಒಂದು 12 ವರ್ಷ 13 ವರ್ಷದ್ದು. ಇಂಥವೆಲ್ಲ ಯಾಕೆ ಮಾತಾಡ್ತಾನ ಅಂದ್ರೆ ಏನೋ ಅವನಿಗೆ ಆ ಥರ ಮನಸ್ಸಿಗೆ ನೋವಾಗುವಂಥ ಘಟನೆ ನಡೆದಿರ್ಬೋದು. ಸೌಂಡು, ಗಡಿಯಾರ ಸೌಂಡು, ಅಡುಗೆ ಮಾಡ್ತಿರೋ ಸೌಂಡು, ಅದರಲ್ಲಿ ಸಿನಿಮಾ ನಡಿಬೇಕು ಅಂತ. ಅದೇನಾಗುತ್ತೆ, ತುಂಬ ಟೈಮ್ ತಗೊಳುತ್ತೆ. ಅದು ತುಂಬ ಯೋಚನೆ ಮಾಡ್ಬೇಕು, ತುಂಬ ಟೈಮ್ ತಗೊಳುತ್ತೆ, ಪೇಷನ್ಸ್ ಬೇಕು. ಅವು ಎಲ್ಲ ಕೆಲಸ ಬಿಟ್ಟು ಕೂತಿರ್ಬೇಕು. ಅಷ್ಟರಲ್ಲಿ ರೂಟ್ಗಳು ಚೇಂಜ್ ಆಗೋಗುತ್ತಲ್ಲ. ರೂಟ್ ಚೇಂಜ್ ಆಯ್ತು, ಅದು ಕರೆಕ್ಟ್. ಅಲ್ಲಿ ಫಸ್ಟ್ ಹಂಸಲೇಖ ಇದ್ದಾಗಲೂ ಆ ಪ್ರಯತ್ನ ಆಯಿತು. ಅದು ಕೂರ್ಬೇಕಾದ್ರೆ ಕೀಬೋರ್ಡ್ ಗೊತ್ತಿರಬೇಕು, ಕರೆಕ್ಟ್. ಇನ್ನೊಬ್ಬರನ್ನ ಕೂರ್ಸ್ಕೊಳಕ್ಕಾಗಲ್ಲ. ಇವಾಗ ಇವನು ಕೀಬೋರ್ಡ್ ಗೊತ್ತು, ಇವನೇ ಅಲ್ಲಿ ಕೂತ್ಕೊಂಡು ಬಾರಿಸಿ ಸೌಂಡ್ ಎಫೆಕ್ಟ್ಸ್ ಒಳಗಾಕೊಂಡು ವರ್ಕ್ ಮಾಡಬೇಕು ಅವನು. ಅವಾಗ ಮಾತ್ರ ಸಾಧ್ಯನೇ ಹೊರತು ಇಟ್ ಇಸ್ ನಾಟ್ ಪಾಸಿಬಲ್ ಟು ಹ್ಯಾವ್ ಟು ಮೆನಿ ಪ್ಲೇಯರ್ಸ್ ಇನ್ ವರ್ಕ್. ಒನ್ ಮ್ಯಾನ್ ಶುಡ್ ವರ್ಕ್ ಫಾರ್ ದಿ ಹೋಲ್ ಪ್ರಾಜೆಕ್ಟ್. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಶೋಕ್ ಬಂದಿದ್ದೀರಿ. ಆಲ್ ದಿ ಬೆಸ್ಟ್. ಅಂಡ್ 3 ಚಿತ್ರಗಳು ಜೊತೆಗೆ ಶುರು ಮಾಡಿದಿರಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ರೈಟ್, ರವಿಚಂದ್ರನ್ ಅವರ ಪ್ರೇಮಲೋಕ ನುಡಿಸ್ತಾ ಇದ್ರಿ ಅಂತ ನಿಮ್ಮ ಗೆಳೆಯರು ಹೇಳ್ತಾ ಇದ್ರು, ಕರೆಕ್ಟ್ ಅಲ್ಲಪ್ಪ? ಸ್ಕೂಲಲ್ಲಿ ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ರೈಟ್, ಅದು ಲೈಫಲ್ಲಿ ಅವಾಗ ಶುರು ಆಯ್ತು. ಸ್ಟೀವನ್ ಸರ್ ನನ್ನ ಮತ್ತೆ ಆರ್ಕೆಸ್ಟ್ರಾ ಕರ್ಕೊಂಡು ಹೋದ್ರು, ಮೆಲೋಡಿ ಕ್ರಿಯೇಟರ್ಸ್ ಅಂತ. ಅಲ್ಲಿ ವಾಣಿ ಪರಿಚಯ ಆಗಿದ್ದು ನನಗೆ. ಸೊ ಅವಳ ಜೊತೆ ಪರಿಚಯ ಆಗಿದ್ದು, ಸ್ನೇಹ, ಅದು ಹಂಗೆ ಮಾತಾಡ್ತಾ ಹಂಗೆ ಪ್ರೀತಿ ಶುರು ಆಗಿದ್ದು ಅಷ್ಟೇ. ಏನ್ ಸರ್ ಡುವೆಟ್ಗಳು, ನಮ್ಮ ಹೀರೋಯಿನ್ ಅಂತ ಹಾಡುಗಳೆಲ್ಲ ಕೊಡ್ತಾರೆ ಲವ್ಸ್ ಇವರು. ಇಷ್ಟು ಸಿಂಪಲ್ ಆಗಿ ಲವ್ ಸ್ಟೋರಿನ ಹಿಂಗ್ ಮೂಸ್ಬಿಡ್ರಲ್ಲ ಸರ್ ಅವರು. ಅದ್ಭುತವಾಗಿ ಕವನಗಳೆಲ್ಲ ಬರೀರಂತೆ ಸರ್.
ಅವ್ರ ಹೆಸರು ವಾಣಿ ಅಲ್ಲ, ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂತ ಪ್ರಜಾವಾಣಿ, ವಿಜಯವಾಣಿ, ಸಂಜಯವಾಣಿ, ಅಂತರ್ವಾಣಿ ಅಂತೆಲ್ಲ ಕವಿತೆ ಬರೆದಿದ್ದಾರೆ ಸರ್ ಇವರು. ಅಲ್ಲ ಸರ್? ಸರ್ ನಮ್ಗೆ ಸಿಕ್ಕಿದೆ ಸರ್, ನಮ್ಮ ರಿಸರ್ಚ್ ಟೀಮ್ಗೆಲ್ಲ ಬಂದ್ಬಿಟ್ಟಿದೆ ಸರ್. ಗೊತ್ತಿಲ್ಲ ಸರ್ ಅವ್ರು ಇಟ್ಕೊಂಡಿರೋರು. ಒಂದು ಸರ್, ಅವಳನ್ನ ಮದುವೆ ಆಗ್ಬೇಕಾದ್ರೆ ನಮಗೆ ಇಷ್ಟಪಟ್ಟೆ ಮದುವೆ ಆಗ್ಬಿಟ್ಟೆ. ಬಟ್ ತುಂಬಾ ಕಷ್ಟದ ಟೈಮಲ್ಲಿ ಮದುವೆ ಆಗಿದೆ ಸರ್ ನನಗೆ. ಅವಳ ಮದುವೆ ಆಗೋದಕ್ಕೆ ಒಂದು 8 ತಿಂಗಳು ಬಿಫೋರ್ ನನ್ನ ಕೆಲಸ ಇರಲಿಲ್ಲ. ಕೆಲಸ ಇಲ್ಲ, ಇಡೀ 8 months ಕೆಲಸ ಇರಲಿಲ್ಲ. ಓ ಗಾಡ್. ನಾಳೆ ಮದುವೆ ಅಂದಾಗ 2 days ಬಿಫೋರ್ ಒಂದು ರೆಕಾರ್ಡಿಂಗ್ ಬುಕ್ ಆಯ್ತು. ಅದು ಪ್ರಭಾಕರ್ ಸರ್, ಟೈಗರ್ ಪ್ರಭಾಕರ್ ಸರ್ ಕರೆದಿತ್ತು. ಸರಿ ಹೆಂಗೆ ಇವಾಗ ಹೋಗ್ಲೇಬೇಕಲ್ವಾ ಅಂತ ನಾನು ರೆಕಾರ್ಡಿಂಗ್ ಒಪ್ಕೊಂಡು ಇಲ್ಲೆಲ್ಲ ಮದುವೆದೆಲ್ಲ ರೆಡಿ ಆಗ್ತಾ ಇದೆ, ನಾನು ಅಲ್ಲಿ ಹೋಗಿ ರೆಕಾರ್ಡಿಂಗ್ ನುಡಿಸ್ತಾ ಇದ್ದೀನಿ. 2 days ಅಲ್ಲಿ ಮದುವೆ ಇದೆ, ರೆಕಾರ್ಡಿಂಗ್ ನುಡಿಸ್ತಾ ಇದ್ದೀನಿ. ನನಗೆ ಆ ದಿನ ಶೇವಿಂಗ್ ಮಾಡ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ, ಚೌಟ್ರಿ ಹೋಗೋದಕ್ಕೆ ನುಡಿಸ್ತಾ ಇದ್ದೆ. ಪ್ರಭಾಕರ್ ಸರ್ ಅವರೇ ಶೇವ್ ಮಾಡಿದ್ದು, ಸೋ ಸ್ವೀಟ್. ಟವಲ್ ಹಾಕ್ಬಿಟ್ಟು ಶೇವ್ ಮಾಡ್ಬಿಟ್ಟು ಸೂಟು, ಅವರು ಬೇರೆ ಥರದ್ದು ಒಂದು ಸೂಟು ಆರ್ಡರ್ ಮಾಡಿ ಅಲ್ಲಿಂದ ನನಗೆ ಕಳಿಸ್ಕೊಟ್ಟು ಅವರು ಹಿ ಕೇಮ್ ಟು ಮೈ ಮ್ಯಾರೇಜ್. ಸೋ ಸ್ವೀಟ್. ಪ್ರಭಾಕರ್ ಅಂಡ್ ಅಂಜು ಮ್ಯಾಮು ಇವರು ಬಂದಿದ್ದು. ಮದುವೆಗೆ ಬಿಫೋರು 8 ತಿಂಗಳು ಕೆಲಸ ಇರಲಿಲ್ಲ ಸರ್. ಬಟ್ ಮದುವೆ ಆದ ದಿನದಿಂದ, ಅದರ ಮಾರನೇ ದಿನದಿಂದ ಇವತ್ತವರೆಗೂ ನಾನ್ ಸ್ಟಾಪ್ ಕೆಲಸ ಮಾಡ್ತಾ ಇದ್ದೀನಿ. ಅವನ್ನ ಯಾವತ್ತೂ ನಾನು ಲಾಟ್ರಿ ಟಿಕೆಟ್ ಅಂತ ಕರಿತೀನಿ. ಲಾಟ್ರಿ ಟಿಕೆಟ್? ನಾನು ಲಾಟ್ರಿ ಟಿಕೆಟ್ನ ಮದುವೆ ಆಗ್ಬಿಟ್ಟಿದ್ದೀನಿ ಕಣೆ, ಆವಲಿಂದ ಇವತ್ತವರೆಗೂ ಬ್ಯುಸಿಯಾಗೇ ಇದ್ದೀನಿ. ಲವ್ಲಿ. ಆ ಬಂಪರ್ ಟಿಕೆಟ್ ನಿಮ್ಮ ಬಗ್ಗೆ ಏನು ಹೇಳಿದೆ ಕೇಳೋಣ. ಏನೇನೋ ಹೇಳಿರ್ತಾರೆ ಸರ್, ಗೊತ್ತಿಲ್ಲ ಸರ್. ಹಾಯ್ ಟೆಡಿ ಬೇರ್. ಫಸ್ಟ್ ಟೈಮ್ ನಾವಿಬ್ರು ಮೆಲಡಿ ಕ್ರಿಯೇಟರ್ಸ್ ಅಂತ ಶಂಕರ್ ಅಂಕಲ್ದು ಆರ್ಕೆಸ್ಟ್ರಾ ಅಲ್ಲಿ ನೋಡಿದ್ದು. ಆಮೇಲೆ ಇಬ್ಬರು ಒಂದೊಂದ್ಸರಿ ನಾನು ರೇಗಿಸ್ತಾ ಇದ್ದೆ, ಯಾವುದೋ ಈ ಬಿಟ್ಟು ಹಿಂಗೆ ನುಡಿಸ್ಲಿಲ್ಲ ಒರಿಜಿನಲಲ್ಲಿರೋ ಥರ ಅಂತ. ಅವಾಗ ನೀವು ಈ ಥರ ಹಾಡಲಿಲ್ಲ ಅಂತ ಹೇಳ್ತಾ ಇದ್ದಿದ್ದೆಲ್ಲ ಇದೆ. ಮತ್ತು ಒಂದು ಕಾಮನ್ ಇದು ಅಂದರೆ ನನಗೆ ಅವ್ರಿಗೆ ಇಬ್ಬರಿಗೂ ಇಳಯರಾಜ ಅಂಕಲ್ದು ಸಾಂಗ್ಸ್ ತುಂಬ ಇಷ್ಟ. ಅವಾಗೆಲ್ಲ ನಾವು ಆರ್ಕೆಸ್ಟ್ರಲ್ಲಿ ಆಡ್ತಾ ಇದ್ದಾಗ ಅವರು ಬಟರ್ಫ್ಲೈ ಅಂತ ಒಂದು ಸಾಂಗ್ ಇದೆ, ಅದು ತುಂಬಾ ಚೆನ್ನಾಗಿ ನುಡಿಸ್ತಾಯಿದ್ರು. ನೀನು ಹಂಸಲೇಖ ಸರ್ ಹತ್ರ ಕೆಲಸ ಮಾಡ್ತಾ ಇದ್ದಾಗ ದೇವ ಅಂಕಲ್ ಜೊತೆ ಒಂದೊಂದ್ಸರಿ ಪ್ರೋಗ್ರಾಮ್ಸ್ಗೆಲ್ಲ ಬರ್ತಾ ಇದ್ದಿದ್ದು. ಅವಾಗ ನಂಗೆ ಗೊತ್ತಿರಲಿಲ್ಲ ಏನು ನನ್ನೇ ನೋಡೋಕೆ ಬರ್ತಾ ಇರೋದು ಅಂತ ಗೊತ್ತಿರಲಿಲ್ಲ. ನಂಗೆ ಬರ್ಡೇಗೆ ಒಂದು ಡ್ರೆಸ್ ತಂದುಕೊಟ್ಟಿದ್ದಾಗಲೂ ನನಗೆ ಗೊತ್ತಾಗಿರಲಿಲ್ಲ. ಅಲ್ಲಿ ಲತಾ ಆಂಟಿನವ್ರು ನನಗೆ ಹೇಳಿದರು, ಹರೀಶ ನಿನ್ನ ಇಷ್ಟಪಡ್ತಾ ಇರ್ಬೋದು ಅಂತ. ನಾವೊಂದು 4 ವರ್ಷ ಲವ್ ಮಾಡಿದ್ವಿ. ನಾನು ಜಾಸ್ತಿ ಯಾವಾಗೂ ಕೋಪ ಮಾಡಿಕೊಂಡ್ರು ನೀನು ಮಾತಾಡ್ಸ್ಕೊಂಡು ಬರ್ತಾ ಇದ್ದೆ. ಏನೋ ಬುಕ್ಕಲ್ಲಿ ಇಟ್ಬಿಟ್ಟು ಹಾಡ್ತಾ ಇದ್ದಾಗ ನನ್ನ ಹೆಸ್ರ ಮೇಲೆ ಒಂದು ಕವಿತೆ ಬರೆದಿದ್ದೆ. ಆವಾಗ ಕೂಗಿಲೆ ಕಂಠ ಇಲ್ಲಿಹುದು ಅಂತ ಬರೆದಿದ್ದೆ. ಅವಾಗಂದ್ರೆ ತುಂಬ ಅಂದರೆ ಅಷ್ಟು ಫ್ರೀ ಇದೆ, ಲವ್ ಮಾಡ್ತಾ ಇದ್ದಾಗೆಲ್ಲ ಟೈಮ್ ಇತ್ತು. ಇವಾಗ ವಿಶ್ ಮಾಡೋಕ್ಕೂ ನಿಂಗೆ ಟೈಮ್ ಇರಲ್ಲ ಬರ್ಡೇಗೆ. ಅಂದರೂ ಪರವಾಗಿಲ್ಲ, ನಾನು ಅದೆಲ್ಲನೇ ನಂದು ಸ್ವೀಟ್ ಮೆಮೊರೀಸ್ ಅಂತ ಜ್ಞಾಪಕ ಇಟ್ಕೊಂಡಿರ್ತೀನಿ. ಯಾವಾಗ ಬರ್ದಿರೋದನ್ನೆಲ್ಲ ಇಟ್ಕೊಂಡಿದ್ದಾಳೆ. ಇನ್ನೂ ಹಲವು ವಿಷಯಗಳಿದೆ, ಅದನ್ನೆಲ್ಲ ಲೀಕ್ ಮಾಡೋದು ಬೇಡ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬೇಡ ಸರ್, ಅವ್ರನ್ನೇ ಕರೆದ್ಬಿಡಲ್ಲ ಸರ್? ಎಸ್ ಮ್ಯಾಮ್, ಪ್ಲೀಸ್ ಕಮ್. ಬನ್ನಿ 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 ಬನ್ನಿ. ಸೋ ನೈಸ್. ನಮ್ಮ ಜಿ ಕುಟುಂಬದವರು ಈಗ ಇವರು ಸರಿಗಮಪ್ಪ ಜೂರಿಯಲ್ಲಿ ನೋಡಿರ್ತೀರಿ. ಎಸ್ ಮ್ಯಾಮ್, ಮುಂದುವರಿಸಿ. ನಿಮ್ಮ ಕಂಪ್ಲೇಂಟ್ ಅಲ್ಲೇ ನಿಂತೋಯ್ತು, ಇನ್ನು ಕಾಯ್ತಾ ಇದೀವಿ ಲಿಸ್ಟು. ತುಂಬ ಇದೆ ಸರ್ ಕಂಪ್ಲೇಂಟ್ಸ್. ಅದೇ ಹೇಳಿ. ಅಂದ್ರೆ ಅವರು ಲವ್ ಸ್ಟೋರಿ ತುಂಬಾ ಶಾರ್ಟ್ ಆಗಿ ಹೇಳ್ಬಿಟ್ರು. ಹೌದು. ಅವಾಗ ದಿನ ನಮ್ಮ ಮನೆಗೆ ಬರ್ತಾ ಇದ್ರು. ಅವಾಗೆಲ್ಲ ಯಾವಾಗ ಒಂದ್ಸರಿ ಮರ್ತೋಗಿರ್ತಾರೋ ನಾನೇನು 3 days ಬರೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ ಅಂತಂದ್ರು. ನಂಗೆ ಅವಾಗ ಅಷ್ಟಿದಿಲ್ಲ ಸರ್. 3 days ತಾನೆ ಅಂದರೆ 3 days. ಇವಾಗ 30 days ಆದರೂ ನನ್ನ ಮುಖಾನು ನೋಡಿದಿರ ಮಾತಾಡ್ದಿರನು ಅಂದರೆ ಕೆಲಸ ಅಂದ ಆ ಥರ ಇರ್ತಾರೆ. ತುಂಬ ಓಡಾಡ್ತಾ ಇದ್ವಿ ಅವಾಗ. ಮದುವೆ ಆದಮೇಲೆ ಬ್ಯುಸಿ ಆದರು, ಹಂಗಂಗೆ ಸ್ವಲ್ಪ ಕಮ್ಮಿ. ಆ್ಯಂಡ್ ನೀವಿಬ್ರು ಜೊತೆಗೆ ಮಾಡಿರೋಂಥ ಕೆಲಸ, ಐ ಮೀನ್ ಯುವರ್ ಡುವೆಟ್ಸ್, ನೀವು ಮ್ಯೂಸಿಕ್ ಮಾಡಿ ಇವ್ರು ಹಾಡಿರೋದಂತ ನಮ್ಗೆಲ್ರಿಗೂ ಭಾಳ ಇಷ್ಟ. ದ ಮೋಸ್ಟ್ ಫೇಮಸ್ ಆಫ್ ಕೋರ್ಸ್ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದರೊಂದು ಸಣ್ಣ ತುಣುಕು ನಮ್ಮ ಆಡಿಯನ್ಸ್ಗೋಸ್ಕರ ನೀವು ಅನುಮತಿ ಕೊಟ್ಟರೆ ಟ್ರೈ ಮಾಡ್ತೀರಾ? ಎಸ್ ಪ್ಲೀಸ್.